ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ರಾಜ್ಯದ ಎಲ್ಲ ಅಕ್ರಮ ಬಡಾವಣೆಗಳು ಹಾಗೂ ಅನಧಿಕೃತ ಆಸ್ತಿಗಳಿಗೆ ಮುಕ್ತಿ ಕಾಣಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ರಾಜ್ಯದಲ್ಲಿ ಬಿ ಖಾತಾ ಅಭಿಯಾನವನ್ನು ಆರಂಭಿಸಲು ಸರ್ಕಾರ ಹೇಳಿದೆ. ಈ ರೀತಿ ಬಿ ಖಾತಾ ಪಡೆಯುವುದಕ್ಕೆ ಯಾವೆಲ್ಲ ದಾಖಲಾತಿಗಳು ಬೇಕು ಎಂಬ ರಾಜ್ಯ ಸರ್ಕಾರ ಈಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅನಧಿಕೃತ ರೆವಿನ್ಯೂ ಹಾಗೂ ಬಿ ಖಾತಾ ಮತ್ತು ಎ ಖಾತಾ ಸರಣಿ ಸಭೆಗಳನ್ನು ನಡೆಸುತ್ತಿದ್ದಾರೆ. ಮಂಗಳವಾರ ಈ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇನ್ನು ರಾಜ್ಯದಲ್ಲಿ ಅನಧಿಕೃತ ಬಡಾವಣೆಗಳಿಗೆ ಅವಕಾಶವಿಲ್ಲ. ಕಾಂಗ್ರೆಸ್ ಸರ್ಕಾರದಿಂದ ಬಿ ಖಾತಾ ಅಭಿಯಾನ ಶುರು ಎಂದು ಸರ್ಕಾರ ಹೇಳಿದೆ. ಇನ್ನು ಇದೇ ಸಂದರ್ಭದಲ್ಲಿ ಬಿ ಖಾತಾ ಪಡೆದುಕೊಳ್ಳಬೇಕಾದರೆ ದುಪ್ಪಟ್ಟು ದಂಡ ಪಾವತಿ ಮಾಡಿ ಅಂತಲೂ ಸೂಚನೆಯನ್ನ ನೀಡಿದೆ. ಹೌದು, ರಾಜ್ಯದಾದ್ಯಂತ ಸಾವಿರಾರು ಆಸ್ತಿಗಳಿಗೆ ಯಾವುದೇ ಖಾತೆ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ರಾಜ್ಯದಲ್ಲಿ ಹಲವು ಅನಧಿಕೃತ ಬಡಾವಣೆಗಳಿವೆ. ಅಂದರೆ ಈ ರೀತಿ ಬಡಾವಣೆಗಳ ನಿರ್ಮಾಣದ ಸಂದರ್ಭದಲ್ಲಿ ಆಯಾ ಸ್ಥಳೀಯ ಸಂಸ್ಥೆಗಳಿಗೆ ಯಾವುದೇ ಅನುಮೋದನೆ ಲಭ್ಯವಿಲ್ಲ. ಜೊತೆಗೆ ನಿಯಮ ಹಾಗೂ ಯೋಜನೆಗಳು ಸೇರಿದಂತೆ ಹಲವು ಸರ್ಕಾರದ ನಿಯಮಗಳಿಲ್ಲ. ಈಚೆಗೆ ರಾಜ್ಯ ಸರ್ಕಾರವು ಈ ಖಾತೆಯನ್ನು ಕಡ್ಡಾಯ ಮಾಡಿದ ಮೇಲೆ ಈ ರೀತಿಯ ಯಾವುದೇ ಖಾತೆ ಇಲ್ಲದೆ ಇರುವವರು ಖಾತಾ ವ್ಯಾಪ್ತಿಯಿಂದ ಹೊರಗೆ ಉಳಿದಿದ್ದರು. ಜೊತೆಗೆ ಇವರಿಂದ ಆಸ್ತಿ ತೆರಿಗೆ ಸಹ ಸಂಗ್ರಹವಾಗಿದೆ. ಸ್ಥಳೀಯ ಸಂಸ್ಥೆಗಳಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗ್ತಾ ಇತ್ತು. ಹೀಗಾಗಿ ಈ ರೀತಿ ಬಿ ಖಾತಾ ಪಡೆದುಕೊಳ್ಳುವುದಕ್ಕೆ 3 ತಿಂಗಳ ಕಾಲಾವಕಾಶವನ್ನು ರಾಜ್ಯ ಸರ್ಕಾರ ನೀಡಿದೆ. ಸ್ವತ್ತು ಇರುವ ಫೋಟೋ, ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಅಳತೆಯ ಫೋಟೋ, ಕೈಬರಹದ ನಮೂನೆ, ಪ್ರತಿ ಇಸಿ ಪ್ರತಿ 2015-16ರಿಂದ ಜಾತಿ ಅಥವಾ ಪ್ರಸಕ್ತ ಸಾಲಿನವರೆಗೆ ಆಸ್ತಿ ತೆರಿಗೆ ಪಾವತಿಸಿರುವ SMS ಫಾರ್ಮ್ ಅನ್ನು ಚಲನನ್ನ ಸಲ್ಲಿಸಬೇಕು. ಭೂ ಪರಿವರ್ತನೆ, ಪ್ರತಿ ಹಕ್ಕುಪತ್ರ ನಿವೇಶನ ಹಂಚಿಕೆ, ಪ್ರತಿ ನೀರಿನ ತೆರಿಗೆ ಪಾವತಿ ಚಲನ್, ನಗರ ಯೋಜನಾ ಪ್ರಾಧಿಕಾರದಿಂದ ಅನುಮೋದನೆ, ಪ್ರತಿ ಗ್ರಾಮ ಠಾಣಾ ವ್ಯಾಪ್ತಿಗೆ ಒಳಪಟ್ಟಿದ್ರೆ ದಿಶಾಂಕ್ ಆ್ಯಪ್, ಪ್ರತಿ ವಿದ್ಯುತ್ ಬಿಲ್, ಪ್ರತಿ 2 ಪಟ್ಟು ದಂಡ ಪಾವತಿ. ಈ ರೀತಿ ಯಾವುದೇ ಖಾತಾ ಇಲ್ಲದ ಸಾವಿರಾರು ಆಸ್ತಿಗಳಿಗೆ ಇದೀಗ ಬಿ ಖಾತಾ ನೀಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದ್ರು. ಆಸ್ತಿಗೆ ದುಪ್ಪಟ್ಟು ಟ್ಯಾಕ್ಸ್ ಕಟ್ಟುವುದಕ್ಕೆ ಸೂಚನೆಗಳು. ಈ ಆಸ್ತಿ ಇಲ್ಲಿಯವರೆಗೂ ಯಾವುದೇ ಆಸ್ತಿ ತೆರಿಗೆಯನ್ನು ಪಾವತಿ ಮಾಡಿಲ್ಲ. ಇನ್ನು 1 ಬಾರಿ ಮಾತ್ರ ಅವಕಾಶ. ಇನ್ನು ಮುಂದೆ ಇರುವ ಅನಧಿಕೃತ ಬಡಾವಣೆಗಳಿಗೆ ಮಾತ್ರ ಇದೀಗ ಬಿ ಖಾತಾ ಸೌಲಭ್ಯ ಸಿಗಲಿದೆ. ಜೊತೆಗೆ ಬಿ ಖಾತಾ ಸೌಲಭ್ಯವನ್ನು 1 ಬಾರಿ ಮಾತ್ರ ನೀಡಬಾರದೆಂದು ಸಹ ಕರ್ನಾಟಕ ಸರ್ಕಾರ ಹೇಳಿದೆ. ಹೀಗಾಗಿ ಬಿ ಖಾತೆಗೆ ಬೇಡಿಕೆ ಹೆಚ್ಚಾಗಿರುತ್ತದೆ. ಇದಕ್ಕೆ 3 ತಿಂಗಳ ಕಾಲಾವಕಾಶವನ್ನು ಸರ್ಕಾರ ನೀಡಿದೆ. ಇದಾದ ಮೇಲೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಬಿ ಖಾತಾ ನೀಡೋದಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಪ್ಯಾನ್ ಕಾರ್ಡ್ನಲ್ಲಿ ಮಹತ್ವದ ಬದಲಾವಣೆ ತರುವ ಸಲುವಾಗಿ ಕೇಂದ್ರ ಸರ್ಕಾರ ಪ್ಯಾನ್ 2.0 ಎಂಬ ಯೋಜನೆ ಅನುಷ್ಠಾನಕ್ಕೆ ತರಲು ಅನುಮೋದನೆ ನೀಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತ ಸರ್ಕಾರವು ಪರಿವರ್ತಕ ಉಪಕ್ರಮವನ್ನು ಅನುಮೋದಿಸಿದೆ. ಪ್ಯಾನ್ 2.0 ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಘೋಷಿಸಿದ ಶಾಶ್ವತ ಖಾತೆ ಸಂಖ್ಯೆ ವ್ಯವಸ್ಥೆಯ ಈ ನವೀಕರಿಸಿದ ಆವೃತ್ತಿಯು ಅತ್ಯಾಧುನಿಕ ಡಿಜಿಟಲ್ ತಂತ್ರಜ್ಞಾನಗಳನ್ನು ಸಂಯೋಜಿಸಲು ಮತ್ತು ತೆರಿಗೆದಾರರ ಗುರುತಿನ ಪ್ರಕ್ರಿಯೆಗಳ ದಕ್ಷತೆಯನ್ನು ಹೆಚ್ಚಿಸಲು ವಿನ್ಯಾಸಗೊಳಿಸಲಾಗಿದೆ. ಈ ಉಪಕ್ರಮವು 1435 ಕೋಟಿ ರೂಪಾಯಿ ವೆಚ್ಚವನ್ನು ನಿರೀಕ್ಷಿಸಲಾಗಿದೆ. QR ಕೋಡ್, ಸಕ್ರಿಯಗೊಳಿಸಿದ ಕಾರ್ಡ್ಗಳು, ಸುವ್ಯವಸ್ಥಿತ ಪ್ರಕ್ರಿಯೆಗಳು ಮತ್ತು ಸುಧಾರಿತ ಡಿಜಿಟಲ್ ಹೊಂದಾಣಿಕೆಯೊಂದಿಗೆ ಅಸ್ತಿತ್ವದಲ್ಲಿರುವ ಪ್ಯಾನ್ ವ್ಯವಸ್ಥೆಯನ್ನು ನವೀಕರಿಸುವತ್ತ ಗಮನ ಹರಿಸುತ್ತದೆ. ಹಾಗಾದರೆ ಯಾರೆಲ್ಲ ಈ ಹೊಸ ಪ್ಯಾನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು, ಹೇಗೆ ಅರ್ಜಿ ಸಲ್ಲಿಸುವುದು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ. ಪ್ಯಾನ್ 2.0 ಎಂದರೇನು? ಪ್ಯಾನ್ 2.0 ಭಾರತದ ಪ್ಯಾನ್ ಕಾರ್ಡ್ ವ್ಯವಸ್ಥೆಯ ಮುಂದುವರೆದ ಪುನರಾವರ್ತನೆಯಾಗಿದ್ದು, ತೆರಿಗೆ ಸಂಬಂಧಿತ ಕಾರ್ಯಾಚರಣೆಗಳನ್ನು ತಡೆರಹಿತ ಮತ್ತು ಬಳಕೆದಾರ ಕೇಂದ್ರಿತವಾಗಿಸಲು ಡಿಜಿಟಲ್ ಸ್ನೇಹಿ ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ. ಸಂಪೂರ್ಣ ಕೂಲಂಕುಷ ಪರೀಕ್ಷೆಗಿಂತ ಭಿನ್ನವಾಗಿ ಈ ಉಪಕ್ರಮವು ಅಸ್ತಿತ್ವದಲ್ಲಿರುವ ಪ್ಯಾನ್ ಕಾರ್ಡ್ಗಳನ್ನು ನವೀಕರಿಸುತ್ತದೆ. ಈಗಾಗಲೇ ಪ್ಯಾನ್ ಕಾರ್ಡ್ ಹೊಂದಿರುವ ನಾಗರಿಕರು ಮತ್ತೆ ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ. ಬದಲಿಗೆ ಅವರು ಹೊಸ QR ಕೋಡ್ ಸಕ್ರಿಯಗೊಳಿಸಿದ ಆವೃತ್ತಿಗೆ ಉಚಿತ ಅಪ್ಗ್ರೇಡ್ ಅನ್ನು ಪಡೆಯಬಹುದು. ಹೊಸ ಕಾರ್ಯಗಳನ್ನು ಪರಿಚಯಿಸುವಾಗ ಇದು ನಿರಂತರತೆಯನ್ನು ಖಾತ್ರಿಗೊಳಿಸುತ್ತದೆ. QR ಕೋಡ್ ಇಲ್ಲದ ಪ್ಯಾನ್ ಮಾನ್ಯವೇ. ಅಸ್ತಿತ್ವದಲ್ಲಿರುವ ಪ್ಯಾನ್ ಸಂಖ್ಯೆಗಳು ಮಾನ್ಯವಾಗಿರುತ್ತವೆ. ವರ್ಧಿತ ವೈಶಿಷ್ಟ್ಯಗಳೊಂದಿಗೆ ಹೊಸ ಕಾರ್ಡ್ಗಳನ್ನು ನೀಡಲಾಗುತ್ತದೆ.
ಹೀಗಾಗಿ ಹಳೆ ಪ್ಯಾನ್ ಕಾರ್ಡ್ ಇರುವವರು ಹೊಸ ಯೋಜನೆಯಿಂದ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಹಳೆ ಕಾರ್ಡ್ ಕಾರ್ಯನಿರ್ವಹಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಇನ್ನು ಅಪ್ಗ್ರೇಡ್ ಮಾಡಲಾದ ಪ್ಯಾನ್ 2.0 ಕಾರ್ಡ್ QR ಕೋಡ್ ಸೇರಿದಂತೆ ಹೊಸ ವೈಶಿಷ್ಟ್ಯಗಳನ್ನು ಹೊಂದಿರುತ್ತದೆ ಮತ್ತು ಇದನ್ನು ಉಚಿತವಾಗಿ ಒದಗಿಸಲಾಗುತ್ತದೆ. ಸದ್ಯ ಹಳೆ ಕಾರ್ಡ್ ಇರುವವರಿಗೂ ಹೊಸ ಕಾರ್ಡ್ ಅನ್ನು ಉಚಿತವಾಗಿ ನೀಡಲಾಗುತ್ತದೆ. ಹೀಗಾಗಿ ಹೊಸ ಕಾರ್ಡ್ಗಾಗಿ ಅರ್ಜಿ ಹಾಕುವುದು ಶುಲ್ಕ ಪಾವತಿಸುವ ಅಗತ್ಯವಿಲ್ಲ. ಈ ಯೋಜನೆಯು ಪ್ಯಾನ್ ಸೇವೆಗಳನ್ನು ಡಿಜಿಟಲೀಕರಣಗೊಳಿಸುತ್ತದೆ. ಅಪ್ಗ್ರೇಡ್ ಮಾಡಲು ಅರ್ಜಿ ಸಲ್ಲಿಸಬೇಕೇ? ಪ್ರಸ್ತುತ ಕೇಂದ್ರ ಸರ್ಕಾರದಿಂದ ಹೊರಡಿಸಿರುವ ಪ್ರಕಟಣೆಯನ್ವಯ ನಿಮ್ಮ ಬಳಿ ಇರುವ ಹಳೆಯ ಪ್ಯಾನ್ ಕಾರ್ಡ್ ಅನ್ನು ಅಪ್ಗ್ರೇಡ್ ಮಾಡಲು ಹೊಸದಾಗಿ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ ಎಂದು ತಿಳಿಸಲಾಗಿದೆ. ಪ್ಯಾನ್ 2.0ನ ಪ್ರಮುಖ ಲಕ್ಷಣಗಳು: QR ಕೋಡ್ ಇಂಟಿಗ್ರೇಷನ್. ಸ್ಟ್ಯಾಂಡರ್ಡ್ ವೈಶಿಷ್ಟ್ಯವೆಂದರೆ QR ಕೋಡ್ಗಳ ಸೇರ್ಪಡೆಯಾಗಿದೆ. ಈ ಕೋಡ್ಗಳು ಅಗತ್ಯ ತೆರಿಗೆದಾರರ ಮಾಹಿತಿಯನ್ನು ಎನ್ಕೋಡ್ ಮಾಡುತ್ತವೆ, ತ್ವರಿತ ಪರಿಶೀಲನೆ ಮತ್ತು ಸುರಕ್ಷಿತ ವಹಿವಾಟುಗಳನ್ನು ಸಕ್ರಿಯಗೊಳಿಸುತ್ತವೆ. ಈ ವೈಶಿಷ್ಟ್ಯವು ಡಿಜಿಟಲ್ ಪರಿಸರ ವ್ಯವಸ್ಥೆಯಲ್ಲಿ ಪ್ಯಾನ್ ಕಾರ್ಡ್ಗಳ ಉಪಯುಕ್ತತೆಯನ್ನು ಹೆಚ್ಚಿಸುತ್ತದೆ. ಪೇಪರ್ಲೆಸ್ ಮತ್ತು ಆನ್ಲೈನ್ ವ್ಯವಸ್ಥೆ. ಪ್ಯಾನ್ 2.0 ಸಂಪೂರ್ಣ ಪೇಪರ್ಲೆಸ್ ಮತ್ತು ಆನ್ಲೈನ್ ಅಪ್ಲಿಕೇಶನ್ ಪ್ರಕ್ರಿಯೆಯನ್ನು ಪರಿಚಯಿಸುವ ಮೂಲಕ ಕಾರ್ಯಾಚರಣೆಗಳನ್ನು ಆಧುನೀಕರಿಸುವ ಗುರಿಯನ್ನು ಹೊಂದಿದೆ. ಈ ಪರಿವರ್ತನೆಯು ಭಾರತದ ಡಿಜಿಟಲ್ ಇಂಡಿಯಾ ಉಪಕ್ರಮದೊಂದಿಗೆ ಹೊಂದಿಕೆಯಾಗುತ್ತದೆ, ಸುಲಭವಾಗಿ ಪ್ರವೇಶ ಮತ್ತು ಸಮರ್ಥನೀಯತೆಯನ್ನು ಉತ್ತೇಜಿಸುತ್ತದೆ. ಏಕೀಕೃತ ಪೋರ್ಟಲ್. ನವೀಕರಣಗಳು ಮತ್ತು ಕುಂದುಕೊರತೆ ಪರಿಹಾರ ಸೇರಿದಂತೆ ಎಲ್ಲ ಪ್ಯಾನ್ ಸಂಬಂಧಿತ ಸೇವೆಗಳಿಗೆ ಏಕೀಕೃತ ಪೋರ್ಟಲ್ ಏಕಬಿಂದುವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಕೇಂದ್ರೀಕರಣವು ಪರಸ್ಪರ ಕ್ರಿಯೆಗಳನ್ನು ಸರಳಗೊಳಿಸುತ್ತದೆ ಮತ್ತು ತ್ವರಿತ ನಿರ್ಣಯಗಳನ್ನು ಖಾತ್ರಿಗೊಳಿಸುತ್ತದೆ. ವರ್ಧಿತ ಭದ್ರತೆ. ನವೀಕರಿಸಿದ ವ್ಯವಸ್ಥೆಯು ತೆರಿಗೆದಾರರ ಡೇಟಾವನ್ನು ರಕ್ಷಿಸಲು ಸುಧಾರಿತ ಭದ್ರತಾ ಪ್ರೋಟೋಕಾಲ್ಗಳನ್ನು ಒಳಗೊಂಡಿದೆ. ಗುರುತಿನ ಕಳ್ಳತನ ಮತ್ತು ಡೇಟಾ ಉಲ್ಲಂಘನೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಪರಿಸರ ಸ್ನೇಹಿ. ವ್ಯಾಪಕವಾದ ದಾಖಲೆಗಳ ಅಗತ್ಯವನ್ನು ತೆಗೆದುಹಾಕುವ ಮೂಲಕ ಪ್ಯಾನ್ 2.0 ಪರಿಸರ ಸ್ನೇಹಿ ಆಡಳಿತಕ್ಕೆ ಸರ್ಕಾರದ ಭದ್ರತೆಯನ್ನು ಪ್ರತಿಬಿಂಬಿಸುವ ಪರಿಸರ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ. ಪ್ಯಾನ್ ಕಾರ್ಡ್ಗಳಲ್ಲಿ QR ಕೋಡ್ ಏಕೆ? QR ಕೋಡ್ಗಳು ತ್ವರಿತ ಸ್ಕ್ಯಾನ್ ಮೂಲಕ ತೆರಿಗೆದಾರರ ವಿವರಗಳಿಗೆ ನೈಜ ಸಮಯದ ಪ್ರವೇಶವನ್ನು ಸಕ್ರಿಯಗೊಳಿಸುವ ಮೂಲಕ ಕಾರ್ಯವನ್ನು ಹೆಚ್ಚಿಸುತ್ತವೆ. ಇದು ಹಣಕಾಸಿನ ವಹಿವಾಟುಗಳು, ತೆರಿಗೆ ಪಾವತಿಗಳು ಮತ್ತು ಪರಿಶೀಲನೆಯಂತಹ ಪ್ರಕ್ರಿಯೆಗಳನ್ನು ಸರಳಗೊಳಿಸುತ್ತದೆ. ವ್ಯವಹಾರಗಳಿಗೆ QR ಕೋಡ್ ಸಕ್ರಿಯಗೊಳಿಸಿದ ಪ್ಯಾನ್ ಕಾರ್ಡ್ಗಳು ಆಡಳಿತಾತ್ಮಕ ಹೊರೆಗಳನ್ನು ಕಡಿಮೆ ಮಾಡುತ್ತವೆ ಮತ್ತು ತೆರಿಗೆ ನಿಯಮಗಳ ಅನುಸರಣೆಯನ್ನು ಸುಗಮಗೊಳಿಸುತ್ತದೆ. ಹೊಸ ಪ್ಯಾನ್ ಕಾರ್ಡ್ಗೆ ಅಪ್ಗ್ರೇಡ್ ಮಾಡುವುದು ಹೇಗೆ? ಹೊಸ QR ಕೋಡ್ ಸಕ್ರಿಯಗೊಳಿಸಿದ ಪ್ಯಾನ್ ಕಾರ್ಡ್ಗೆ ಅಪ್ಗ್ರೇಡ್ ಮಾಡುವುದು ಸರಳವಾಗಿದೆ. ಅಧಿಕೃತ NSDL ವೆಬ್ಸೈಟ್ಗೆ ಭೇಟಿ ನೀಡಿ. https:/nsdl.co.in. ಪ್ಯಾನ್ ಕಾರ್ಡ್ ಅಪ್ಗ್ರೇಡ್ಗಾಗಿ ಆಯ್ಕೆಯನ್ನು ಆರಿಸಿ. ನಿಮ್ಮ ಅಸ್ತಿತ್ವದಲ್ಲಿರುವ ಪ್ಯಾನ್ ವಿವರಗಳು ಮತ್ತು ಅಗತ್ಯ ದಾಖಲೆಗಳನ್ನು ಒದಗಿಸಿ. ನಂತರ ಅರ್ಜಿಯನ್ನು ಆನ್ಲೈನ್ನಲ್ಲಿ ಸಲ್ಲಿಸಿ. ಅಪ್ಗ್ರೇಡ್ ಮಾಡಿದ ಪ್ಯಾನ್ ಕಾರ್ಡ್ ಅನ್ನು ಪರಿಶೀಲನೆಯ ನಂತರ 15 ದಿನಗಳಲ್ಲಿ ಕಳುಹಿಸಲಾಗುತ್ತದೆ. ಅಸ್ತಿತ್ವದಲ್ಲಿರುವ ಪ್ಯಾನ್ ಹೊಂದಿರುವವರ ಮೇಲೆ ಪರಿಣಾಮ. ಪ್ಯಾನ್ 2.0 ಭಾರತದಲ್ಲಿ 80 ಕೋಟಿ ಪ್ಯಾನ್ ಹೊಂದಿರುವವರಿಗೆ ತಡೆರಹಿತ ಪರಿವರ್ತನೆಯನ್ನು ಖಚಿತಪಡಿಸುತ್ತದೆ. ಅಸ್ತಿತ್ವದಲ್ಲಿರುವ ಪ್ಯಾನ್ ಕಾರ್ಡ್ಗಳು ಮಾನ್ಯವಾಗಿರುತ್ತವೆ. ತೆರಿಗೆ ಸಲ್ಲಿಸುವಿಕೆ, TDS ಅಥವಾ TCS ಕ್ರೆಡಿಟ್ಗಳು ಮತ್ತು ಹೆಚ್ಚಿನ ಮೌಲ್ಯದ ವಹಿವಾಟುಗಳಂತಹ ಹಣಕಾಸಿನ ಚಟುವಟಿಕೆಗಳಲ್ಲಿ ಯಾವುದೇ ಅಡ್ಡಿಯಾಗದಂತೆ ನೋಡಿಕೊಳ್ಳುತ್ತದೆ. ಹೆಚ್ಚುವರಿ ವೆಚ್ಚವಿಲ್ಲದೆ ಹೊಂದಿರುವವರು ಸ್ವಯಂ ಪ್ರೇರಣೆಯಿಂದ QR ಕೋಡ್ ಸಕ್ರಿಯಗೊಳಿಸಿದ ಆವೃತ್ತಿಗೆ ಅಪ್ಗ್ರೇಡ್ ಮಾಡಬಹುದು. ಪ್ಯಾನ್ 2.0ನ ಪ್ರಯೋಜನಗಳು. ವೇಗದ ವಹಿವಾಟುಗಳು. QR ಕೋಡ್ಗಳು ತ್ವರಿತ ದೃಢೀಕರಣವನ್ನು ಸಕ್ರಿಯಗೊಳಿಸುತ್ತವೆ, ಹಣಕಾಸಿನ ಪ್ರಕ್ರಿಯೆಗಳನ್ನು ತ್ವರಿತಗೊಳಿಸುತ್ತವೆ. ಸುಧಾರಿತ ನಿಖರತೆ. ಡಿಜಿಟಲ್ ವ್ಯವಸ್ಥೆಯು ಡೇಟಾ ನಿರ್ವಹಣೆ ಮತ್ತು ಅನುಸರಣೆಯಲ್ಲಿ ದೋಷಗಳನ್ನು ಕಡಿಮೆ ಮಾಡುತ್ತದೆ. ವೆಚ್ಚ ದಕ್ಷತೆ. ಸುವ್ಯವಸ್ಥಿತ ಪ್ರಕ್ರಿಯೆಯು ಸರ್ಕಾರಕ್ಕೆ ಮತ್ತು ತೆರಿಗೆದಾರರಿಗೆ ಸಮಾನವಾಗಿ ಆಡಳಿತಾತ್ಮಕ ವೆಚ್ಚಗಳನ್ನು ಕಡಿಮೆ ಮಾಡುತ್ತದೆ. ಹೆಚ್ಚಿನ ಭದ್ರತೆ. ಸುಧಾರಿತ ಎನ್ಕ್ರಿಪ್ಷನ್ ವಿಧಾನಗಳು ತೆರಿಗೆದಾರರ ಡೇಟಾದ ಸುರಕ್ಷಿತ ಸಂಗ್ರಹಣೆ ಮತ್ತು ಪ್ರಸರಣವನ್ನು ಖಚಿತಪಡಿಸುತ್ತದೆ. ಡಿಜಿಟಲ್ ಏಕೀಕರಣ. ಪ್ಯಾನ್ 2.0 ಸರ್ಕಾರಿ ಮತ್ತು ಹಣಕಾಸು ವ್ಯವಸ್ಥೆಗಳಾದಂತಹ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಬೆಂಬಲಿಸುತ್ತದೆ. ಪ್ಯಾನ್ ಅನ್ನು ಸಾರ್ವತ್ರಿಕ ಗುರುತಿಸುವಿಕೆಯಾಗಿ ಇರಿಸುತ್ತದೆ.